ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಇವತ್ತು ಒಂದು ಬ್ರೈಡಲ್ ಸೀರೆ ಕುಚ್ಚು ತೋರಿಸ್ತಾ ಇದ್ದೀನಿ. ಇವಾಗ ಮೊದಲಿಗೆ ನಾನು 6 ಎಳೆ ಥ್ರೆಡ್ ತೊಗೊಂಡು ನಾನು ಬಟ್ಟೆಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ನಾಟನ್ನು ದಪ್ಪ ಹಾಕ್ಕೊಂಡು 2 ಟೈಮು ಲಾಕ್ ಮಾಡಿಕೊಂಡು ಇವಾಗ ಥ್ರೆಡನ್ನ ಮೇಲಕ್ಕೆ ಎಳೆದು ಒಂದು ಬೀಡನ್ನ ಆ್ಯಡ್ ಮಾಡೋಣ. ಬೀಡು ನೀವು ಯಾವ್ದು ಬೇಕಾದ್ರೂ ತೊಗೋಬೋದು. ನಾನು ಫ್ಲವರ್ ಬೀಡ್ ತೊಗೊಂಡಿದ್ದೀನಿ. ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಮತ್ತು ನೋಡೋಕ್ಕೆ ಅಷ್ಟು ಫ್ಲವರ್ದು ತುಂಬಾ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ಬೀಡನ್ನ ಲಾಕ್ ಮಾಡಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ ಮತ್ತು ಥ್ರೆಡ್ನ ಮೇಲೆ ಎಳೆದು ನೀಡಲ್ನ ತೆಗೆದು ಮತ್ತೆ ಒಂದು ಫ್ಲವರ್ ಬೀಡನ್ನ ಹಾಕ್ಕೊಂಡು ಮತ್ತೆ ಅದನ್ನು ಲಾಕ್ ಮಾಡಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಮತ್ತು ಇವಾಗ ದಾರನ ಮೇಲೆ ಎಳೆದು ಮತ್ತೆ ಒಂದು ಫ್ಲವರ್ ಬೀಡನ್ನ ಆ್ಯಡ್ ಮಾಡಿಕೊಂಡು ಬೀಡನ್ನ ಲಾಕ್ ಮಾಡಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಇವಾಗ ಲಾಕ್ ಮಾಡ್ಕೊಂಡಾದ್ಮೇಲೆ ಚೈನ್ ಹಾಕ್ಕೋಬೇಕು. ಇವಾಗ 1 2 3 4 5 6 7 ಇವಾಗ 7 ಚೈನ್ ಹಾಕ್ಕೊಂಡು ಒಂದು ಚೈನು ಹಾಕುವಷ್ಟು ಗ್ಯಾಪಲ್ಲಿ ಒಳಗಡೆ ತಗೊಂಡು ನಾವು ಲಾಕ್ ಮಾಡ್ಕೋಬೇಕು. ನಿಮಗೆ ಆರ್ಚು ದೊಡ್ಡದು ಬೇಕು ಅಂದರೆ ನೀವು 7 ಚೈನ್ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಇನ್ನು 6 ಅಥವಾ 5 ಹಾಕ್ಕೊಂಡು ಮಾಡ್ಕೋಬೋದು. ಇವಾಗ ಮತ್ತೆ ಲಾಕ್ ಆದಮೇಲೆ ದಾರನ ಮೇಲೆ ಎಳೆದು ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಬಟ್ಟೆಗೆ. ಮತ್ತು ಥ್ರೆಡನ್ನು ಮೇಲೆ ಎಳೆದು ಮತ್ತು ಒಂದು ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ನೋಡಿ, ನೀವು ಯಾವ ಬೀಡ್ ಬೇಕಾದರೂ ತೊಗೋಬೋದು. ನಾನು ಫ್ಲವರ್ ಬೀಡ್ ತೊಗೊಂಡಿದ್ದೀನಿ. ಇವಾಗ ಬೀಡು ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಮತ್ತು ಥ್ರೆಡನ್ನ ಮೇಲೆ ಎಳೆದು ನೀಡಲ್ನ ತೆಗೆದು ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡಿ ಬೀಡನ್ನು ಲಾಕ್ ಮಾಡಿ ಮತ್ತೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀವು ಲಾಕ್ ಮಾಡ್ಕೊಳ್ಳಿ. ನೀವು ಬೇಕು ಅಂದರೆ 4 ಬೀಡ್ಸ್ ಬೇಕಾದ್ರೂ ರೌಂಡ್ ಬೀಡ್ಸು ಅದು ಯಾವ್ದಾದ್ರು ತೊಗೋಬೋದು. ಮತ್ತು 7 ಚೈನ್ ಹಾಕ್ಕೋಬೇಕು. ಅಂದರೆ ನಿಮ್ಗೆ ಆರ್ಚ್ ಎಷ್ಟು ದೊಡ್ಡದು ಬೇಕೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು 7 ಚೈನ್ ಹಾಕ್ಕೊಂಡಿದ್ದೀನಿ. ಇದು ಪರ್ಫೆಕ್ಟಾಗಿ ಬರುತ್ತೆ. ಒಂದು ಚೈನಷ್ಟು ಮಾತ್ರ ಗ್ಯಾಪು ಒಳಗಡೆ ಹಾಕ್ಕೊಂಡು ಮಾಡ್ಕೋಬೇಕು. ಅಂದರೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಹಾಕ್ಕೋಬಾರ್ದು ಇದನ್ನು. ಹಾಗಾಗಿ ಮತ್ತು ಬೀಡು ಅಂದರೆ ಇದು ಸ್ಯಾರಿ ಪೂರ 3 ಬೀಡು ಮತ್ತು 7 ಚೈನು, 3 ಬೀಡು 7 ಚೈನು ಇದೇ ಥರ ಬರುತ್ತೆ. ನಿಮಗೆ ಕುಚ್ಚೂ ಸತ ಬೀಡು ಸೆಂಟ್ರಲ್ಲೇ ಬರೋದ್ರಿಂದ ನಿಮಗೆ ತುಂಬಾ ಈಸಿ ಆಗುತ್ತೆ. ಬಿಗಿನರ್ಸ್ ಅಂತೂ ತುಂಬ ಈಸಿಯಾಗಿ ಹಾಕೋಬೋದು. ನೋಡಿ, 3 ಬೀಡ್ ಬರುತ್ತೆ ಮಾಮೂಲಿ. ಅಂದರೆ ಒಂದು ಸಲ ಲಾಕ್ ಮಾಡ್ತು ಬೀಡ್ ಲಾಕ್ ಮಾಡಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ಬಟ್ಟೆಗೆ. ಮತ್ತೆ ದಾರನ ಮೇಲೆ ತಂದು ಮತ್ತೆ ಬೀಡ್ ಆ್ಯಡ್ ಮಾಡೋದು ಮತ್ತು ಬೀಡ್ ಲಾಕು ಇದೇ ಥರ ಕಂಟಿನ್ಯೂ ಆಗಿ ಹಾಕ್ಕೊಂಡೋಗ್ಬೇಕು. ನೋಡಿ, ಇವಾಗ 3 ಬೀಡು 7 ಚೈನ್ ಇದೇ ಥರ ಹಾಕಿ ಎಂಡಿಗೆ ಒಂದು 2 ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡಿ ನೀಡಲ್ನ ಮೇಲ್ಗಡೆ ಎಳೆದ್ರೆ ಅದು ಲಾಕ್ ಆಗುತ್ತೆ. ಹುಷಾರಾಗಿ ಎಳ್ಕೊಳ್ಳಿ, ಇಲ್ದಿರೆ ಮತ್ತೆ ಬಿಚ್ಕೊಳ್ಳುತ್ತೆ. ಮತ್ತು ಸೆಕೆಂಡ್ ಸ್ಟೆಪ್ಪು ನಾನು ಅದೇ ಕಲರಲ್ಲಿ ತೊಗೊಂಡು ಮಾಮೂಲಿ 2 ಟೈಮು ಲಾಕ್ ಮಾಡ್ಕೋತಾ ಇದ್ದೀನಿ. 1 ಟೈಮು ಬಟ್ಟೆಗೆ ಲಾಕ್ ಮಾಡಿಕೊಂಡು ಫಸ್ಟಿಗೆ ನಾವು 2 ಟೈಮ್ ಲಾಕ್ ಮಾಡಿದ್ವಲ್ಲ ಅದರೊಳಗೆ ತೊಗೊಂಡು 5 ಚೈನ್ ಹಾಕ್ಕೋತಾ ಇದ್ದೀನಿ. ಏಕೆಂದರೆ ನಾವು ಬೀಡು ಗ್ಯಾಪು ದೊಡ್ಡದು ತೊಗೊಂಡಿರೋದ್ರಿಂದ 5 ಚೈನ್ ಹಾಕ್ಕೋತಾ ಇದ್ದೀನಿ. ನೀವು ಕಮ್ಮಿ ಸೈಜು ತೊಗೊಂಡ್ರೆ ಕಮ್ಮಿ ಹಾಕ್ಕೋಬೇಕಾಗುತ್ತೆ. ಇವಾಗ ಲಾಕ್ ಮಾಡಿಕೊಂಡು ಇವಾಗ ನಾನು 6 ಚೈನ್ ಹಾಕ್ಕೋತಾ ಇದ್ದೀನಿ. ಯಾಕೆ ಅಂದರೆ ಸೆಂಟ್ರಲ್ಲಿ ನನಗೆ ಕುಚ್ಚು ಬೇಕು, ಹಾಗಾಗಿ ನಾನು 6 ಚೈನ್ ಹಾಕ್ಕೋತಾ ಇದ್ದೀನಿ. ಏಕೆಂದರೆ ಸ್ವಲ್ಪ ಫ್ರೀ ಇರಲಿ, ಕುಚ್ಚು ಥ್ರೆಡ್ಡು ಹೋಗ್ಬೇಕಲ್ವ ಅದರೊಳಗಡೆ. ಹಾಗಾಗಿ ನಾನು 6 ಚೈನ್ ಹಾಕ್ಕೋತಾ ಇದ್ದೀನಿ. ನೀವು ಬೇಕು ಅಂದರೆ 5 ಚೈನು ಹಾಕ್ಕೋಬೋದು. ಇಲ್ಲಾಂದರೆ ಮಾಮೂಲಿ 5 ಚೈನ್ ಹಾಕ್ಕೊಂಡೆ ಮಾಮೂಲಿ ಆರ್ಚ್ ಮಾಡ್ಕೋಬೋದು. ಇವಾಗ ಡೈರೆಕ್ಟು ನಾನು 6 ಚೈನ್ ಆಗಿ ಲಾಕ್ ಆದಮೇಲೆ ಎಲ್ಲಿ ಇರುತ್ತೋ ಅಲ್ಲಿಗೆ ಲಾಕ್ ಮಾಡಿಕೊಂಡು ಡೈರೆಕ್ಟು ನೀಡಲ್ ಮೇಲೆ 2 ಸಲ ದಾರ ಸುತ್ತಕೊಂಡು ನಾವು 7 ಚೈನ್ ಹಾಕ್ಕೊಂಡಿದ್ವಲ್ಲ ಅದರೊಳಗೆ ನೀಡಲ್ನ ಹಾಕಿ ದಾರನ ತಂದು
ಎರಡಕ್ಕೊಂದು 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 ನಾನು ಇಲ್ಲಿ ತ್ರಿಬಲ್ ಕ್ರೋಶ ಮಾಡ್ಕೋತಾ ಇದ್ದೀನಿ. ಏಕೆಂದರೆ ಇದು ಒಂದೇ ಆರ್ಚಲ್ಲಿ ಬರೋದ್ರಿಂದ ನಾನು ತ್ರಿಬಲ್ ಆರ್ಚ್ ಮಾಡ್ಕೋತಾ ಇದ್ದೀನಿ. ಸಿಂಗಲ್ ಸ್ಟೆಪ್ಪೇ ಇದೂ, ಅಂದರೆ ಬೀಡ್ಸ್ ಒಂದು ಸ್ಟೆಪ್ಪು ಮತ್ತು ನೆಕ್ಸ್ಟ್ ಸ್ಟೆಪ್ಪು 2 ಸ್ಟೆಪ್ಪಲ್ಲಿ ಮಾತ್ರ ಇದು ಕಂಪ್ಲೀಟ್ ಆಗೋಗುತ್ತೆ. ಹಾಗಾಗಿ ನೀವು ಈಸಿಯಾಗಿ ಹಾಕ್ಕೋಬೋದು. ಮತ್ತು ನೋಡಿ, ನೀಡಲ್ ಮೇಲೆ 2 ಸಲ ದಾರ ತಗೊಂಡು 7 ಚೈನ್ ಒಳಗಡೆ ಹಾಕಿ ದಾರನ ತಂದು ಎರಡಕ್ಕೊಂದು 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 ಸೇಮ್ ನೀವು ಡಬಲ್ ಕ್ರೋಶ ತ್ರಿಬಲ್ ಕ್ರೋಶ ಹಾಕ್ತಿರಲ್ವ, ಅದೇ ಥರ. ಅಂದರೆ ಡಬಲ್ ಕ್ರೋಶದಲ್ಲೂ ಹಾಕಿದ್ರೆ ಪುಟ್ಟ ಆರ್ಚ್ ಬರುತ್ತೆ. ಒಂದು ಬೀಡ್ಸು ಫ್ಲವರ್ ಬೀಡ್ಸ್ ಹಾಕಬಾರ್ದು, ರೌಂಡುಗೆ ಗುಂಡು ಬೀಡ್ಸ್ ಬರುತ್ತೆ ನೋಡಿ, ಆ ಥರ ಹಾಕ್ಕೊಂಡ್ರೆ ಅದು ಇನ್ನೂ ಪರ್ಫೆಕ್ಟಾಗಿ ಬರುತ್ತೆ. ಬಟ್ ನಾನು ಫ್ಲವರ್ ಬೀಡ್ಸು ತುಂಬಾ ಲುಕ್ಕಾಗಿ ಚೆನ್ನಾಗಿ ಕಾಣುತ್ತೆ ಇದಕ್ಕೆ, ಅದಕ್ಕೋಸ್ಕರ ನಾನು ಈ ಥರ ಹಾಕ್ತಾಯಿದ್ದೀನಿ. ಇದಕ್ಕೆ ಇನ್ನೂ ಒಂದು ಡ್ರಮ್ ಬೀಡ್ಸ್ ಥರ ಬರುತ್ತೆ, ಆ ಥರದ್ದು ತುಂಬಾ ಚೆನ್ನಾಗಿ ಕಾಣುತ್ತೆ. ಅಂದರೆ ಅವ್ರವ್ರ ಇಷ್ಟ ಯಾವುದು ಆದರೂ. ಇವಾಗ ನೋಡಿ, ನಾನು 7 ಚೈನ್ ಹಾಕ್ಕೊಂಡು ಒಂದು ಹಾರ್ಟ್ ಶೇಪ್ ಇರೋ ಅಂಥ ಬೀಡ್ಸ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇವಾಗ 7 ಚೈನ್ ಆದಮೇಲೆ ದಾರನ ಮೇಲೆಳೆದು ನೀಡಲ್ನ ತೆಗೆದು ಬೀಡನ್ನು ಆ್ಯಡ್ ಮಾಡಿ ಬೀಡನ್ನು ಲಾಕ್ ಮಾಡಿ. ಯಾಕೆಂದರೆ ಡೈರೆಕ್ಟು ಹಾಕೋಕ್ಕೆ ಹೋದರೆ ಅದು ಸರಿ ಹೋಗಲ್ಲ, ಸ್ವಲ್ಪ ಲೂಸ್ ಬರುತ್ತೆ. ಹಾಗಾಗಿ ಬೀಡ್ ಲಾಕ್ ಮಾಡಿ ಮತ್ತೆ ನೀಡಲ್ ಮೇಲೆ 2 ಸಲ ದಾರ ತಗೊಂಡು 7 ಚೈನ್ ಏನಿದೆಯೋ ಅದರೊಳಗಡೆ ಹಾಕಿ ದಾರನ ತಂದು ಎರಡಕ್ಕೊಂದು 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 ತ್ರಿಬಲ್ ಕ್ರೋಶ. ಮತ್ತು ಈಗ ನಾವು ಒಂದೇ ಲೆವೆಲಲ್ಲೇ ಮಾಡ್ಕೋಬೇಕು ಇವನ್ನ, ಏಕೆಂದರೆ ಒಂದು ದೊಡ್ಡದು ಒಂದು ಚಿಕ್ಕದು ಮಾಡ್ಕೋಬಾರ್ದು. ನಾವು ಫಸ್ಟಿಗೆ ನಾವು 7 ಚೈನ್ ಹಾಕ್ಕೊಂಡಿದ್ದೀವಲ್ಲ, ಅದೇ ಥರ ಬೀಡ್ಸ್ ಹಾಕಾದ್ಮೇಲೆ ಮತ್ತೆ 7 ಚೈನ್ ನಾವು ಮಾಡಬೇಕಾಗುತ್ತೆ. ಒಂದು ಕಂಬ ಏನಾದ್ರೂ ಕಡಿಮೆ ಮಾಡಿದ್ರೆ ಅಂತಂದ್ರೂ ಅದು ಶೇಪು ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಕಂಬಗಳನ್ನ ಕೌಂಟಿಂಗ್ ಮಾಡಿಕೊಂಡು ದಯವಿಟ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಮತ್ತು ಥ್ರೆಡ್ಡನ್ನು ಅಷ್ಟೇ ಲೂಸು ಟೈಟು ಮಾಡ್ಕೋಬೇಡಿ. ಒಂದೇ ಇದರಲ್ಲಿ ಮೀಡಿಯಮಲ್ಲಿ ನೀವು ಲೂಸ್ ಮಾಡಿಕೊಂಡು ಬೆರಳಲ್ಲಿ ಕ್ಲೀನಾಗಿ ದಾರ ಸುತ್ತಕೊಂಡು ನೀವು ಹಾಕ್ಕೋಬೇಕು. ನೋಡಿ, ಇವಾಗ 7 ಚೈನು ಈ ಕಡೆಯಲ್ಲೂ ಹಾಕಿದ್ದಾಯಿತು. 7 ಕಂಬ ಹಾಕಿ. ಈಗ ನೋಡಿ, ಫಸ್ಟಿಗೆ ನಾವು ಬೀಡ್ಸ್ ಹಾಕಿದ್ವಲ್ಲ, ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿದ್ವಲ್ಲ, ಅಲ್ಲಿಗೆ ನಾವು ಇದನ್ನು ಲಾಕ್ ಮಾಡ್ಕೋಬೇಕು. ನೋಡಿ, ಇವಾಗ ಫಸ್ಟಿಗೂ ನಾವು ಫಸ್ಟ್ ಬೀಡ್ಸ್ ಏನು ಹಾಕ್ಕೊಂಡಿದ್ವೋ 6 ಚೈನ್ ಹಾಕ್ಕೊಂಡು ಸೆಂಟ್ರಲ್ಲಿ ಕುಚ್ಚಿಗೆ ಅಂತ ಬಿಟ್ಕೊಂಡಿದ್ದೀವಿ 3 ಬೀಡ್ಸ್ ಸೆಂಟ್ರಲ್ಲಿ. ಹಾಗೆ ಅಲ್ಲಿಂದನೇ ಡೈರೆಕ್ಟು ನಾವು ತ್ರಿಬಲ್ ಕ್ರೋಶ ಮಾಡ್ಕೊಂಡ್ವಲ್ಲ, ಅದೇ ಥರ ನೋಡಿ ಇವಾಗ 6 ಚೈನ್ ಹಾಕ್ಕೋಬೇಕು. ಯಾಕೆಂದರೆ ನಾವು ಫಸ್ಟು ಬೀಡ್ಸಿಗೆ ನಾವು ಲಾಕ್ ಮಾಡ್ಕೊಂಡಿದ್ದೀವಲ್ಲ, ಹಾಗಾಗಿ ಇವಾಗ 6 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಲಾಕು ಎಲ್ಲಿದೆಯೋ ಅಲ್ಲಿಗೆ ಲಾಕ್ ಮಾಡಿಕೊಂಡು ಮತ್ತೆ ಅಲ್ಲಿಂದನೇ ಡೈರೆಕ್ಟು ನಾವು ಮತ್ತೆ ತ್ರಿಬಲ್ ಕ್ರೋಶ ಮಾಡ್ಕೋಬೇಕು. 7 ಚೈನ್ ಹಾಕ್ಕೊಂಡಿದ್ವಲ್ಲ ಅಲ್ಲಿಗೆ ನೀಡಲ್ ಮೇಲೆ 2 ಸಲ ದಾರ ತಗೊಂಡು ಆ 7 ಚೈನ್ ಗ್ಯಾಪ್ ಒಳಗೆ ನೀಡಲ್ನ ಹಾಕಿ ದಾರನ ತಂದು ಎರಡಕ್ಕೊಂದು ಇದೇ ಥರ ನಾನು ಸ್ವಲ್ಪ ಫಾಸ್ಟಾಗಿ ಮಾಡ್ತಾಯಿದ್ದೀನಿ. ಇದು ಬೇಗನೆ ಆಗುತ್ತೆ. ಹಾಗಾಗಿ ನೀವು ಸ್ವಲ್ಪ ನಿಮಗೆ ಕನ್ಫ್ಯೂಷನ್ ಆದರೆ ಸ್ವಲ್ಪ ಸ್ಲೋ ಮಾಡಿಕೊಂಡು ನೋಡಿ. ತುಂಬ ಈಸಿ ಇದೆ, ಬಿಗಿನರ್ಸು ತುಂಬ ಫಾಸ್ಟಾಗಿ ಕಲಿಬೋದು. ಇದನ್ನು ಈಸಿಯಾಗಿ ಗ್ರ್ಯಾಂಡಾಗೂ ಕಾಣುತ್ತೆ. ನೋಡಿ, ಇಲ್ಲೂ ಅಷ್ಟೇ ನಾವು 7 ಕಂಬ ಮಾಡ್ಕೋಬೇಕು. ನಾವು ಫಸ್ಟಿಗೆ ಯಾವ ರೀತಿ ಮಾಡಿರ್ತೀವೋ ಅದೇ ಥರನೇ ನೀವು ನೆಕ್ಸ್ಟು ಆರ್ಚಿಗೂ ಅದೇ ರೀತಿ ಮಾಡಬೇಕು ನೀವು. ನಾವು ಅಲ್ಲಿ 7 ಕಂಬ ಹಾಕಿದ್ವಿ, ಇಲ್ಲೂ ಹಂಗೆ 7 ಕಂಬ ಹಾಕಿ ದಾರಾನ ಮೇಲೆ ಎಳೆದು ನೀಡಲ್ನ ತೆಗೆದು ಅದಕ್ಕೆ ಒಂದು ಬೀಡನ್ನ ಆ್ಯಡ್ ಮಾಡಿಕೊಂಡು ಮತ್ತೆ ಬೀಡ್ ಲಾಕ್ ಮಾಡಿ ನೀಡಲ್ ಮೇಲೆ 2 ಸಲ ದಾರ ಸುತ್ತಕೊಂಡು ಮತ್ತು 7 ಚೈನ್ ಗ್ಯಾಪ್ ಒಳಗೆ ಹಾಕಿ ದಾರನ ತಂದು ಎರಡಕ್ಕೊಂದು ಮಾಡಿಕೊಂಡ್ರೆ
ಪರ್ಫೆಕ್ಟಾಗಿ ಬರುತ್ತೆ. ನಾನು ಫ್ಲವರ್ ಬೀಡ್ಸ್ ತೊಗೊಂಡಿರೋದ್ರಿಂದ ಅಲ್ಲಿ ಹಾರ್ಟ್ ಶೇಪ್ ಬೀಡ್ಸ್ ತೊಗೊಂಡಿದ್ದೀನಿ, ಸ್ವಲ್ಪ ದೊಡ್ಡದಾಗಿ ಇದೆ. ಅದು ಸೆಂಟ್ರಲ್ಲಿ ತುಂಬಾ ಚೆನ್ನಾಗಿ ಕಾಣುತ್ತೆ ಅನ್ನೋದಕ್ಕೋಸ್ಕರ ನೀವು ತುಂಬ ಸ್ಮಾಲು ಬೀಡ್ಸು ಗುಂಡು ಬೀಡ್ಸ್ ಬರುತ್ತಲ್ಲ, ಅದನ್ನು ಬೇಕಾದರೂ ಹಾಕ್ಕೋಬೋದು. ಇಲ್ಲಾಂದರೆ ನೀವು ಅಲ್ಲಿಗೆ ಬೇಕಾದ್ರೂ ಕುಚ್ಚನ್ನು ಕಟ್ಕೋಬೋದು, ಅದು ಒಂದು ಡಿಫ್ರೆಂಟಾಗಿರುತ್ತೆ. ಬಟ್ಟು ನಾನು 3 ಬೀಡ್ಸ್ ಹಾಕಿದ್ದೀನಲ್ಲ, ನಾನು ಅಲ್ಲಿಗೆ ಹಾಕೋತೀನಿ. ಸಿಂಪಲ್ಲಾಗಿ ಇರುತ್ತೆ, ತುಂಬಾ ಚೆನ್ನಾಗಿ ಕಾಣುತ್ತೆ. ನೀವು ಅಂದರೆ ಒಂದೇ ಕಲರ್ ಇರುತ್ತೆ ನೋಡಿ ಸ್ಯಾರಿಗಳು, ಅಂಥವಕ್ಕೆ ನೀವು ಈ ಥರ ಡಿಸೈನ್ಸ್ ಎಲ್ಲ ಚಾಯ್ಸ್ ಮಾಡ್ಕೋಬೋದು. ತುಂಬ ಈಸಿ ಇರೋ ಡಿಸೈನ್ಸು. ಹಾಗಾಗಿ ಸೇಮ್ ಅದೇ ರೀತಿ ನಾವು ಇವಾಗ ಫಸ್ಟು ಯಾವ ರೀತಿ ಆರ್ಚ್ ಮಾಡ್ಕೊಂಡಿದ್ದೀವೋ ಅದೇ ರೀತಿ ಇಲ್ಲೂ ಅಷ್ಟೇ ಸೆಂಟ್ರಲ್ಲಿ ನಾವು ಕುಚ್ಚಿಗೆ ಅಂತ ಆರ್ಚ್ ಏನು ಹಾಕ್ಕೋಬೇಕು ಅಷ್ಟೇ. ಬೀಡ್ಸು ಸೆಂಟ್ರ್ ಬೀಡ್ಸಲ್ಲಿ 3 ಹಾಕಿರ್ತೀವಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಸಿಂಪಲ್ಲಾಗಿದೆ, ತುಂಬ ಈಸಿಯಾಗಿ ಹಾಕ್ಕೋಬೋದು. ಫಾಸ್ಟಾಗಿ 1 ಅವರ್ಗೆಲ್ಲ ಇದು ಹಾಕಿ ಮುಗಿಸ್ಬೋದು, ಬೇಗನೆ ಆಗುತ್ತೆ. ಯಾವುದಾದ್ರೂ ಅರ್ಜೆಂಟ್ ಇದ್ದವರು ಕೇಳ್ತಾರಲ್ವ, ಕಸ್ಟಮರ್ಗಳು ಕೇಳಿದಾಗ ಈ ಥರ ಈಸಿಯಾಗಿರೋ ಅಂಥವನ್ನ ನೀವು ಮಾಡಿಕೊಡ್ಬೋದು. ನೋಡಿ ಇವಾಗ ಲಾಸ್ಟಿಗೆ ನಾನು 5 ಚೈನೇ ನಾನು ಹಾಕ್ಕೊಂಡಿದ್ದೀನಿ, ಅಂದರೆ ಸೆಂಟ್ರಲ್ಲಿ ಮಾತ್ರ 6 ಚೈನ್ ಹಾಕ್ಕೊಂಡಿದ್ದೀನಿ ಕುಚ್ಚಿಗೆ. ಲಾಸ್ಟ್ನೇ ಬೀಡ್ಸಿಗೆ ನಾನು 5 ಚೈನ್ ಹಾಕ್ಕೊಂಡು ಲಾಕ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ ಥ್ರೆಡ್ನ 2 ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡಿಕೊಂಡೆ. ಈಗ ನೋಡಿ ಇದೇ ಥರ ಸ್ಯಾರಿ ಪೂರ ಹಿಂಗೆ ಹಾಕ್ಕೊಳ್ಳಿ. ಇವಾಗ ನಾನು ಇದಕ್ಕೆ ಕುಚ್ಚನ್ನು ಕಟ್ಟಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ. ತುಂಬಾ ಲುಕ್ಕು ಸೂಪರಾಗಿ ಕಾಣಿಸುತ್ತೆ. ನೀವು ವಿಡಿಯೋಗಿನ ಸ್ಯಾರಿಗೆ ಹಾಕೊಂಡು ನೋಡಿದಾಗ ತುಂಬಾ ಚೆನ್ನಾಗಿ ಕಾಣುತ್ತೆ. ಯಾರ್ಯಾರು ಹಾಗೆ ನೋಡ್ತಾ ಇದ್ದೀರೋ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.